ಆಲ್ ನನ್ನ ದೃಷ್ಟಿ ಇಲ್ಲಪ್ಪ, ದಕ್ಷಿಣ ಭಾರತದವರಿಗೆ ಯಾವ ಇಸಮೂ ಇರಲಿಲ್ಲ. ಹೌದು, ನಾವು ಜೈನರಿಲ್ಲ, ಹಿಂದೂಗಳಲ್ಲ, ಬುದ್ಧಿಸ್ಟ್ಸ್ ಅಲ್ಲ, ನಮ್ಮದೇ ಏನೋ ಒಂದು ಧರ್ಮ ಇತ್ತು, ಒಂದು ಪ್ರಕೃತಿಯ ಮಕ್ಕಳು ಅನ್ನೋ ಥರ. ಪ್ರಕೃತಿಯ ಮಕ್ಕಳು. ಇನ್ಫ್ಯಾಕ್ಟ್ ನನ್ನ ಕಾರಣ ಜನಾರ್ದನಲ್ಲಿ ಅದನ್ನೇ ನಾನು ತಂದಿರೋದು. ಕೃಷ್ಣ ದಕ್ಷಿಣ ಭಾರತದವನಲ್ಲ, ಅಲ್ಲ, ರಾಮ ದಕ್ಷಿಣ ಭಾರತದವನಲ್ಲ. ಹಾಗಾಗಿ ಇಡೀ ಈ ದೈವ ಸಂಕುಲ ಅಂತ ಹೆಂಗೆ ಕರಿತೀವಿ, ಅದೆಲ್ಲವೂ ನಮಗೆ ಉತ್ತರ ಭಾರತದಿಂದ ಬಂದಿದ್ದು. ಅದೇ ರೀತಿ ಧರ್ಮಗಳು ಕೂಡ, ಬುದ್ಧ ಆಗಲಿ, ನಮ್ಮವ್ರಿಗೆ ಆ ಧರ್ಮವನ್ನು ಸ್ವೀಕರಿಸುವ ಏನೋ ದಾರಿಯಾಗಲಿ ಅಥವಾ ಆ ದೇವರುಗಳನ್ನು ನಾವು ಸ್ವೀಕರಿಸುವ ಮಾದರಿಯಾಗಲಿ ಯಾವಾಗ ಹುಟ್ಟಿತು ಅಂತ ನೀವು ಅನಲೈಸ್ ಮಾಡಿದ್ರೆ, ಬಹುಶಃ ಅದಾಗಿರೋದು ಸುಮಾರು 2000 ವರ್ಷಗಳ ಹಿಂದೆ ಅಥವಾ 3000 ವರ್ಷಗಳ ಹಿಂದೆ. ಅದಕ್ಕಿಂತ ಮುಂದೆ ನಮ್ಮಲ್ಲಿ ನೀವೇ ನೋಡಿ, ಯಾವ ಭಾಷೆಯಲ್ಲೂ ಕೂಡ ಅದ್ರ ಬಗ್ಗೆ ಏನು ಇರಲಿಲ್ಲ ಕೂಡ ಅಲ್ವೇ, ನಮ್ಗೆ ಗೊತ್ತೇ ಇರಲಿಲ್ಲ. ಹಾಗಾಗಿ ನಮಗೆ ಇನ್ಫ್ಯಾಕ್ಟ್ ನಾನು ಎಷ್ಟೋ ಸಲ ನನ್ನ ಇದು ಜಿನಕಿತ್ತು ಶಿವನಂ ನಿಲ್ಪುವನಲ್ಲಿ ನೀವು ಓದಿರಿ, ಕೇರ್ಫುಲ್ಲಾಗಿ ಓದಿದರೆ ಅಲ್ಲಿ ಕರ್ನಾಟಕದ ಎಲ್ಲ ಗೌಡ ಜನಾಂಗರು ಒಂದು ಕಾಲದಲ್ಲಿ ಜೈನರಾಗಿದ್ದರು ಅಂತಲೇ ನಾನು ಸೂಚನೆ ಕೊಟ್ಟಿದ್ದೀನಿ. ಅದು ಸತ್ಯ ಗೊತ್ತಿಲ್ಲ, ಯಾಕೆಂದರೆ ಇವರಿಗೆ ಜೈನಿಸಮ್ ಯಾವುದು ಅಂತ ಗೊತ್ತಿಲ್ಲ, ಬುದ್ಧಿಸಮ್ ಯಾವುದು ಅಂತ ಗೊತ್ತಿಲ್ಲ. ಯಾರೋ ಬರ್ತಾರೆ ಹೇಳ್ತಾರೆ ಹಿಂಗಿಂದ್ರೆ ಒಳ್ಳೇದು ಅಂತಂತಾರೆ, ಇವರು ಫಾಲೋ ಮಾಡ್ತಾಯಿದ್ರು. ಈಗಲೂ ಹಳ್ಳಿಗಳಿಗೆ ಹೋಗಿ ಯಾವುದೋ ಒಂದು ಹಳ್ಳಿನಲ್ಲಿ ಯಾರೋ ಒಬ್ಬರು ವಿಭೂತಿ ಹಾಕೊಂಡ್ರೆ ಎಲ್ಲರೂ ವಿಭೂತಿ ಹಾಕೊಂತಾರೆ, ಯಾರೋ ಒಬ್ಬರು ನಾಮ ಹಾಕೊಂಡ್ರೆ ಅವರಿಗೆ ಭೇದ ಭಾವನೆ ಇಲ್ಲ, ನಾವು ವೈಶ್ಯರು, ನಾವು ಏನೋ ಶೈವರು ಅಂತ.